ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಬಿಸಿ ಮಾಡಿ ಮಾಡುವಂಥ ಇಲ್ಲಿ ನೋಡಿ, 2 ಮಾವಿನಕಾಯಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು, ಉಪ್ಪು, ಹಳ್ಳುಪ್ಪು ಇಟ್ಕೊಂಡಿದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಚಿಟಿಕೆ ಅರಿಶಿನ, ಚಿಟಿಕೆ ಇಂಗು. ಇಲ್ಲಿ ನಾನು ಸಾಸಿವೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು 1 ರಿಂದ 1.5 ಸ್ಪೂನ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಒಂದು 1/2 ಸ್ಪೂನು. ಇಲ್ಲಿ ಬೆಲ್ಲ, 1 ಲಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಸಾಸಿವೆ ಜೀರಿಗೆ 1/2 ಟೀ ಸ್ಪೂನ್ ಎರಡೂ. ಇಲ್ಲಿ ಎಣ್ಣೆ ಒಗ್ಗರಣೆಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನಿಗೆ ನಾನು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಅದು ಎಣ್ಣೆ ಕಾದ ನಂತರ ಸಾಸಿವೆನ ಜೀರಿಗೆನೂ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿಬೇಕು. ಇವಾಗ ನೋಡಿ, ಸಾಸಿವೆ ಜೀರಿಗೆ ಸಿಡಿದಿದ್ದಾಯಿತು. ಇವಾಗ ನಾನು ಮಾವಿನಕಾಯಿ ಹೋಳು ಹಾಕ್ತಾಯಿದ್ದೀನಿ. ಹೆಚ್ಚಿಟ್ಕೊಂಡಿರೋಂಥ ಮಾವಿನಕಾಯಿ ಹೋಳು ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೆತ್ತಗಾಗತ್ತೆ ಹೋಳುಗಳು. ಇವಾಗ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಫ್ರೈ ಮಾಡ್ಕೋಬೇಕು. ಹಾಗೆ ಉಪ್ಪಿನಕಾಯಿ ಮಾಡ್ಕೊತೀವಲ್ಲ, ಬಿಸಿ ಮಾಡ್ದೇ ಮಾಡ್ಕೊತೀವಲ್ಲ, ಅದಕ್ಕಿಂತನೂ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ, ಅದೊಂಥರ ಟೇಸ್ಟ್ ಇರುತ್ತೆ. ಇದು ಒಂಥರ ಟೇಸ್ಟ್ ಆಗುತ್ತೆ. ಇವಾಗ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ. ಇವಾಗ ನಾನು ಮೆಂತ್ಯ ಪುಡಿನೂ ಸಾಸಿವೆ ಪುಡಿನೂ ಹಾಕ್ಕೊತೀನಿ. ಹಾಗೆ ಅಚ್ಚ ಖಾರ, ಅರಿಶಿನ, ಇಂಗು ಎಲ್ಲ ಹಾಕಿದೆ ನೋಡಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ನೀರು ಬಿಡುತ್ತೆ, ಆದರೂ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಬೆಲ್ಲ ಇರುತ್ತಲ್ಲ, ಸ್ವಲ್ಪ ನೀರು ಬಿಡುತ್ತೆ. ಅಲ್ಲೂ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಒಂದು ಸ್ವಲ್ಪ ರಸ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ, ಬೆಲ್ಲ ಕರಗೋವರೆಗೂ. ಇವಾಗ ನೋಡಿ, ಉಪ್ಪಿನಕಾಯಿ ಆಗಿದ್ದಾಯಿತು. ಆಫ್ ಮಾಡಿದೆ ಗ್ಯಾಸು. ನೋಡಿ, ಉಪ್ಪಿನಕಾಯಿ ರೆಡಿ ಆಯಿತು.